ಈ ಚಾಟ್ಸ್ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ಅದರಲ್ಲೂ ಈ ಬೆಂಗಳೂರಲ್ಲಿ ಸಿಗೋ ಈ ಹಸಿರು ಬಟಾಣಿ ಕಾಳಿಂದು ಮಸಾಲ ಪೂರಿ ಎಲ್ಲರಿಗೂ ಬಹಳ ಇಷ್ಟ ಆಗ್ತದೆ. ಈ ಮಸಾಲೆ ಪೂರಿಗೆ ಬೇಕಾಗೋ ಮಸಾಲೆಯನ್ನ ಸರಳವಾಗಿ ಯಾವ ರೀತಿ ಮಾಡ್ಬೋದು, ಈರುಳ್ಳಿ ಮತ್ತು ಎಣ್ಣೆ ಎರಡು ಹಾಕದೇನೆ ಈ ಮಸಾಲೆ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿನಿ. ಈ ಹಸಿರು ಕಲರ್ದು ಟೇಸ್ಟಿ ಇರೋ ಈ ಮಸಾಲಿನ ನಾವು ಕುಕ್ಕರಲ್ಲಿ ಸರಳವಾಗಿ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡೀನಿ. ಇಷ್ಟ ಆದರೆ ಲೈಕ್ ಮಾಡ್ರಿ, ಕಾಮೆಂಟ್ಸ್ ಮಾಡ್ರಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಹಸಿರು ಬಟಾಣಿ ಮಸಾಲೆಗೆ ಒಂದು ಮಸಾಲೆ ಪೌಡರ್ ರೆಡಿ ಮಾಡೋಣ. 1 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ ಹವೀಜು, 1 ಟೀ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಕಾಳುಮೆಣಸು, 2 ಟೀ ಸ್ಪೂನ್ ನಾನು ಬಡಿ ಸೋಂಪು ಅಂದರೆ ಸೋಪ್ ಅಂತೀವಲ್ಲ ಅದು, ಸಣ್ಣ ಸಣ್ಣದು 2 ಚಕ್ಕೆ, 4 ಲವಂಗ, ಆಮೇಲೆ 2 ಟೀ ಸ್ಪೂನ್ ನಾನು ಕಸೂರಿ ಮೇಥಿ ಹಾಕೊಂಡಿನಿ. ಎಲ್ಲವನ್ನ ಲೋ ಫ್ಲೇಮ್ ಒಳಗೆ ಸ್ವಲ್ಪನೇ ಹುರಿಬೇಕು. ಈ ಮಸಾಲೆದು ಕಲರ್ ಚೇಂಜ್ ಆಗಬಾರ್ದು, ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇವಾಗ ಇದನ್ನ ನೀವು ಒಂದು ಫೈನ್ ಆಗಿ ಪೌಡರ್ ಮಾಡಿಕೊಂಡು ಇಡ್ರಿ. ಬೇಕಾದ್ರೆ ನೀವು ಇದನ್ನ ಮುಂಚೆನೆ ಮಾಡಿ ನೀವು ಒಂದು ಏರ್ಟೈಟ್ ಬಾಕ್ಸ್ ಒಳಗೆ ಹಾಕಿ ಇಡ್ಬೋದು. ಇದೇನು ಕೆಡೋದಿಲ್ಲ, ಯಾವಾಗ ಬೇಕೋ ಅವಾಗ ಇನ್ಸ್ಟಂಟ್ ಆಗಿ ಯೂಸ್ ಮಾಡ್ಕೋಬಹುದು. ಇವಾಗ ನಾ ಹೇಳಿರೋ ಈ ಮಸಾಲೆ ಏನದ ಇದು 250 ಗ್ರಾಮ್ ಬಟಾಣಿ ಕಾಳಿಗೆ ಪರ್ಫೆಕ್ಟ್ ಆಗಿದೆ. ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಳ್ರಿ. ಹಸಿ ಶುಂಠಿ 2 ಇಂಚು ಹಾಕೊಂಡಿನಿ. ಇದನ್ನ ನೀವು ಬೆಳ್ಳುಳ್ಳಿ ಹಾಕ್ತಿದ್ರೆ ನೀವು ಇದ್ರಾಗ ಬೆಳ್ಳುಳ್ಳಿ ಹಾಕೊಳ್ರಿ. ಬೆಳ್ಳುಳ್ಳಿ ಹಾಕ್ಲಿಲ್ಲ ಅಂದ್ರೆ ನೀವು ಸ್ವಲ್ಪ ಹಸಿ ಶುಂಠಿ ಬಹಳ ಹಾಕೊಳ್ರಿ. ಮುಂಚೆನೆ ಕ್ಲೀನಾಗಿ ಆರಿಸಿ ತೊಳೆದಿಟ್ಟಿರೋ ಈ ಪುದೀನ ಒಂದು ದೊಡ್ಡ ಮುಷ್ಟಿಯಷ್ಟು ಹಾಕೋಬೇಕು. ಕ್ವಾಂಟಿಟಿಗೆ ತಕ್ಕಂತೆ ಹಾಕೊಳ್ರಿ. ನಿಮ್ಗೆ ಪುದೀನದ್ದು ಫ್ಲೇವರ್ ಭಾಳ ಇಷ್ಟ ಆಗ್ತಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ರಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪಿನಿಂದಾನೇ ಕಲರ್ ಚಲೋ ಬರ್ತದೆ, ಅದು ಕೂಡ ನಾನು ಒಂದು ಮುಷ್ಟಿಯಷ್ಟು ಹಾಕ್ಲಿಕ್ಕತ್ತೀನಿ. ಈ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದರಿಂದ ನಮ್ಮ ಮುಂದೆ ಹಾಕೋ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗ್ತದೆ. ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನ ನಾವು ಚಂದ ನುಣ್ಣಗೆ ರುಬ್ಕೋಬೇಕು. ಇವಾಗ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಆದ ಟಿಪ್ಸ್ ಶೇರ್ ಮಾಡ್ತೀನಿ. ಈ ಮಸಾಲಿನ ನೀವು ಮುಂಚೆನೆ ಮಾಡಿ ಇಡಬೇಕಾಗಿತ್ತು ಅಂದ್ರೆ ಏರ್ಟೈಟ್ ಬಾಕ್ಸ್ ಒಳಗೆ ಹಾಕಿ ನೀವು ಇದನ್ನು ಫ್ರೀಝರ್ ಒಳಗೆ ಇಡಬೇಕು. ಅಂದರೆ ಬರ್ಫ್ ಮಾಡ್ತೀವಲ್ಲ ಅಲ್ಲಿ, ಆವಾಗ ಇದ್ರ ಕಲರ್ ಚೇಂಜ್ ಆಗೋದಿಲ್ಲ, ಹಸಿರಾಗಿಯೇ ಇರ್ತದೆ. ಇಲ್ಲಿ 250 ಗ್ರಾಮ್ ನಾನು ಈ ಹಸಿರು ಕಾಳಿಂದು ಒಣಗಿರೋ ಬಟಾಣಿ ಕಾಳು ತೊಗೊಂಡಿನಿ. ನೀವು ಬೇಕಾದರೆ ಬಿಳಿ ಕಲರ್ದು ಬಟಾಣಿ ಕಾಳು ಸಿಗ್ತದೆ, ಅದನ್ನು ತೊಗೋಬೋದು. ಇದನ್ನು ಪೂರ್ತಿ ರಾತ್ರಿ ನೆನೆ ಹಾಕಿದ್ದೆ ಬೆಳಗ್ಗೆವರೆಗೂ. ಅಂದ್ರೆ ಮಿನಿಮಮ್ 8 ರಿಂದ 10 ತಾಸು ಇದು ನೆನೆಲಿಕ್ಕೆ ಬೇಕಾಗ್ತದೆ. ಆಮೇಲೆ ಒಂದು ಮೀಡಿಯಮ್ ಸೈಜದ್ದು ಈ ಆಲೂಗಡ್ಡೆ ಬಟಾಟಿದು ಸಿಪ್ಪಿ ತೆಗೆದು ಸ್ವಲ್ಪ ಮೀಡಿಯಮ್ ಸೈಜಿಂದು ಪೀಸಸ್ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ನೀರೊಳಗೆ ಹಾಕಿ ಇಟ್ಕೊಳ್ರಿ. ಇದರ್ಲಿಂದ ಗ್ರೇವಿಗೆ ಒಂದು ಥರದ್ದು ಥಿಕ್ನೆಸ್ಸು ಬರ್ತದೆ, ಟೇಸ್ಟು ಬರ್ತದೆ. ಆಮೇಲೆ ಇದ್ರ ಜೊತೆಗೆ ನಾನು 3 ಟೊಮೆಟೊ ತೊಗೊಂಡಿನಿ. ಇವು ಸಣ್ಣ ಸಣ್ಣ ಸೈಜ್ ಅವ, ಬಟ್ ಇವು ಏನು ನಾಟಿ ಟೊಮೆಟೊ ಅಂತಾರಲ್ಲ ಅದು ಬಹಳ ಹುಳಿಯಾಗಿರೋ ಟೊಮೆಟೊ ಅದ, ಅದಕ್ಕೆ ನಾನು ಸಣ್ಣದು 3 ತೊಗೊಂಡಿನಿ. ನೀವು ನಿಮ್ಮ ಕ್ವಾಂಟಿಟಿ ಎಷ್ಟದ ಅದ್ರ ತಕ್ಕಂತ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇವತ್ತು ನಾವು ಈ ಹಸಿರು ಮಸಾಲೆ ಏನು ಮಾಡ್ತೀವಿ ಅದನ್ನು ದಿಢೀರಾಗಿ ಬೇಗನೆ ಮಾಡೋಣ. ಕುಕ್ಕರ್ ಒಳಗೆ ನೆನೆಸಿರೋ ಎಲ್ಲ ಬಟಾಣಿ ಕಾಳು ಹಾಕ್ಕೊಳ್ರಿ. ಆಲೂಗಡ್ಡೆ ಎಲ್ಲವನ್ನ ಅದ್ರೊಳಗೆ ಹಾಕೊಳ್ಳೋಣ. ಈ ಆಲೂಗಡ್ಡೆ ಬಟಾಟಿನ ನಾನು ಮೀಡಿಯಮ್ ಸೈಜ್ ಒಳಗೆ ಕಟ್ ಮಾಡಿ ನೀರೊಳಗೆ ಇಟ್ಟಿದ್ದೆ. ಟೊಮೆಟೊನ ಈ ರೀತಿ ಸ್ಪ್ಲಿಟ್ ಮಾಡಿರಿ. ಅಂದ್ರೆ ಒಳಗಡೆ ಕೆಲವು ಟೈಮು ಇವು ಹುಳುಗಳು ಆಗಿರೋ ಚಾನ್ಸಸ್ ಇರ್ತದೆ. ಈ ರೀತಿ ಸ್ಪ್ಲಿಟ್ ಮಾಡಿ ಡೈರೆಕ್ಟಾಗಿ ಹಾಕೋಣ. ಈರುಳ್ಳಿ ಯಾರಿಗಿಷ್ಟನೋ ಅವರು ಈರುಳ್ಳಿನ ಫ್ರೈ ಮಾಡಿ ಇದ್ರೊಳಗೆ ಹಾಕ್ರಿ, ಇಲ್ಲ ಹಸಿ ಈರುಳ್ಳಿನೇ ನೀವು ಇದ್ರೊಳಗೆ ಡೈರೆಕ್ಟಾಗಿ ಹಾಕೋಬಹುದು. ಒಂದು ಮಸಾಲೆಯಲ್ಲಿ ಹಾಕಿನಿ. ಈಗ ಈ ರುಬ್ಬಿರೋ ಮಸಾಲೆ ಏನದ ಅದನ್ನು ಅಷ್ಟು ಇದಕ್ಕೆ ಹಾಕ್ಕೊಳ್ರಿ. ಅದೇ ಜಾರೊಳಗೆ ಸ್ವಲ್ಪ ನೀರು ಹಾಕಿ ನಾ ಇದಕ್ಕೆ ಹಾಕ್ಲಿಕ್ಕತ್ತೀನಿ. ನಾನು ಮುಂಚೆನೇ ಹೇಳಿದಂಗೆ ಈ ಮಸಾಲಿನ ನೀವು ಮೊದಲೇ ಮಾಡಿ ಫ್ರೀಝರ್ ಒಳಗೆ ಇಡ್ರಿ, ಅಂದ್ರೆ ಕಲರ್ ಚೇಂಜ್ ಆಗೋದಿಲ್ಲ, ಹೀಗೆ ಹಸಿರಾಗೇ ಇರ್ತದೆ. ಎಷ್ಟು ಬೇಕೋ ಅಷ್ಟು ಇದಕ್ಕೆ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿರಿ. ನಿಮ್ಗೆ ಇದ್ರೊಳಗೆ ಏನಾದರೂ ಸ್ವಲ್ಪ ಮಸಾಲೆ ಇನ್ನೂ 1-2 ಸ್ವಲ್ಪ ಖಾರ ಏನಾದರೂ ಬೇಕಾಗಿದ್ರೆ ನೋಡ್ಕೋಬೋದು. ಆಮೇಲೆ ಇದನ್ನು ಮುಚ್ಚಿ ಒಂದು 3-4 ವಿಸಿಲ್ ಆಗೋವರೆಗೂ ಬೇಯಿಸ್ಕೋಬೇಕು. ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ರಿ. ಅಂದರೆ ಬಟಾಣಿ ಕಾಳು ಎಲ್ಲ ಹಾಕಿರೋ ಆಲೂಗಡ್ಡೆ ಎಲ್ಲ ಚಂದ ನುಣ್ಣಗೆ ಬೇಯಬೇಕು. ಈ ರೆಸಿಪಿ ಭಾಳ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಆಮೇಲೆ ಈ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದೆ ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಇವಾಗ ಎಷ್ಟು ಚಂದ ಎಲ್ಲ ಬಟಾಣಿ ಕಾಳುಗಳು ಬೇಯ್ದು ಬಂದವೆ, ಆಲೂಗಡ್ಡೆನೂ ಚಲ್ಲೋ ಬೇಯ್ದದೆ. ಈ ರೀತಿ 3-4 ವಿಸಲ್ ಆಗೋವರೆಗೂ ಬೇಯಿಸಬೇಕು. ಆಮೇಲೆ ಈ
ಟೊಮೆಟೊ ಏನಿರ್ತದಲ್ಲ ಅದ್ರದ್ದು ಸಾಧ್ಯ ಆದಷ್ಟು ಸಿಪ್ಪೆಯನ್ನು ತೆಗಿಬೇಕು. ಆಮೇಲೆ ಈ ಮಸಾಲೆ ಎಲೆ ಇದನ್ನು ನಾನು ತೆಗಿಲಿಕತ್ತೀನಿ. ಆಮೇಲೆ ಒಂದು ಈ ಪೊಟ್ಯಾಟೊ ಸ್ಮ್ಯಾಶರ್ಲಿಂದ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಬೇಕು. ಈ ಬೆಂಗಳೂರು ಮತ್ತು ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಬಟಾಣಿ ಮಸಾಲ ಅಂದರೆ ಈ ರೀತಿಯೇ ಮಾಡ್ತಾರೆ. ಹಸುರಾಗಿ ಇರೋ ಈ ಬಟಾಣಿ ಮಸಾಲ ಈ ಕಡೆ ಎಲ್ಲ ಭಾಳ ಫೇಮಸ್. ಅದೇ ನೀವು ಮಹಾರಾಷ್ಟ್ರ ಮತ್ತು ಈ ನಾರ್ತ್ ಸೈಡ್ ಹೋದ್ರಿ ಅಂದ್ರೆ ಅಲ್ಲಿ ಈ ಹಸಿರು ಬಟಾಣಿ ಯೂಸ್ ಮಾಡಂಗಿಲ್ಲ ಅವರು ಈ ಬಿಳಿ ಬಟಾಣಿ ಕಾಳನ್ನೇ ಯೂಸ್ ಮಾಡಿ ಮಾಡ್ತಾರೆ. ಇವಾಗ ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡಿದ ಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಲಿಕತ್ತೀನಿ. ಆಮೇಲೆ ಬೇಕಾದರೆ ಉಪ್ಪು ಖಾರ ನಿಮ್ಗೇನು ಬೇಕೋ ಅದು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದನ್ನು ಚಂದ ಸ್ವಲ್ಪ ಕುದಿಸ್ರಿ, ಅಂದ್ರೆ ಸ್ವಲ್ಪ ಥಿಕ್ನೆಸ್ ಬರಬೇಕು. ಆ ಪ್ರಕಾರ ನೀವು ಇದಕ್ಕೆ ನೀರನ್ನು ಹೆಚ್ಚು ಕಡಿಮೆ ಮಾಡಿ ಹಾಕ್ಕೊಳ್ರಿ. ಈ ಹಸಿರು ಬಟಾಣಿ ಮಸಾಲ ಮಾಡೋದ್ರ ಜೊತೆಗೆ ಅದನ್ನು ನೀವು ಹೆಂಗೆ ಸರ್ವಿಂಗ್ ಮಾಡ್ತೀರಿ ಅದನ್ನು ಬಹಳ ಇಂಪಾರ್ಟೆಂಟ್ ಅದ. ಈ ಹಸಿರು ಬಟಾಣಿ ಮಸಾಲ ರೆಡಿ ಆಗ್ಯದ. ಎಷ್ಟು ಪರ್ಫೆಕ್ಟಾಗಿ ಇದು ಬಹಳ ಇನ್ಸ್ಟಂಟಾಗಿ ಮಾಡ್ಬೋದು. ಇವಾಗ ಎಷ್ಟು ಬೇಕೋ ಅಷ್ಟು ಪೂರಿ ತೊಗೊಳ್ರಿ. ಪೂರಿ ರೆಸಿಪಿ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಶೇರ್ ಮಾಡ್ತೀನಿ. ಪೂರಿ ಮೇಲೆ ಸ್ವಲ್ಪ ಮಸಾಲೆ, ಆಮೇಲೆ ಈ ಹುಣಸೆ ಹಣ್ಣು ಖಜೂರದ್ದು ಸಿಹಿ ಚಟ್ನಿ, ಈ ಹುಣಸೆ ಮತ್ತು ಖಜೂರಿಂದು ಸಿಹಿ ಚಟ್ನಿ ರೆಸಿಪಿಗೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಶೇರ್ ಮಾಡ್ತೀನಿ. ಅದ್ರ ಮೇಲೆ ಬೇಕಾದರೆ ಸ್ವಲ್ಪ ಸಿಹಿಯಾಗಿರೋ ಮೊಸರು ಹಾಕಬೇಕು, ಬಹಳ ಚಲೋ ಟೇಸ್ಟ್ ಬರ್ತದೆ. ಆಮೇಲೆ ಬೇಕಾದರೆ ಈರುಳ್ಳಿ ಹಾಕ್ಕೊಳ್ರಿ, ಬೇಡ ಅಂದರೆ ಸ್ಕಿಪ್ ಮಾಡಿರಿ. ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಟೊಮೆಟೊ, ಆಮೇಲೆ ಬೇಕಾದರೆ ಅದ್ರ ಮೇಲೆ ನೀವು ಏನಾದರೂ ಕ್ಯಾರೆಟ್ ಅದನ್ನು ತುರಿದು ಹಾಕ್ಕೋಬಹುದು. ನಾನು ಸ್ವಲ್ಪ ಶೇವ್ ಹಾಕಿಬಿಟ್ಟು ಆಮೇಲೆ ಅದ್ರ ಮೇಲೆ ಕೊತ್ತಂಬರಿ ಹಾಕ್ತೀನಿ. ಇನ್ನು ಸ್ವಲ್ಪ ಬೇಕಾದರೆ ಎಕ್ಸ್ಟ್ರಾ ಈ ಹಸಿರು ಮಸಾಲೆಯನ್ನು ಹಾಕಿ ಸರ್ವ್ ಮಾಡಿರಿ.